ನಾವು ಪ್ರಾರಂಭವಾಗಿ ನಾವು ಇಬ್ರಿಯ ಗ್ರಂಥ 13ನೇ ಅಧ್ಯಾಯದ 5ನೇ ವಾಕ್ಯವನ್ನು ನಾವು ಪ್ರಾರಂಭವಾಗಿ ಓದಿಕೊಂಡು ಮುಂದೆ ಹೋಗುವಂತರಾಗಿರು. ಸಿಕ್ಕವರು ಓದಬಹುದು. ದ್ರಾಕ್ಷಿ ಇಲ್ಲದವರಾಗಿರಿ, ನಾನು ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಈ ರಾತ್ರಿ ಕಾಲ ಸಮಯದಲ್ಲಿ ಕರ್ತನ ದೇವರು ತಾನೇ ನಮಗೆ ಮಾತನಾಡಿದ್ದಾನೆ. ಅದಕ್ಕಾಗಿ ನಾವು ಈ ವಾಕ್ಯದಿಂದ ನಾವು ಹಲವಾರು ಸತ್ಯಗಳನ್ನು ತಿಳಿದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಇಬ್ರಿಯ ಗ್ರಂಥಕರ್ತನು ಹೇಳುವಂತ ವಿಷಯ 5ನೇ ವಾಕ್ಯದಲ್ಲಿ ಈಗಾಗಲೇ ನಾವು ಓದಿಕೊಂಡು ಬಂದಿದ್ದೇವೆ. ದ್ರವ್ಯ ಆಸೆ ಇಲ್ಲದವರಾಗಿರಿ 1. 2ನೇದಾಗಿ ನಿಮ್ಮ ಗೆರುವುಗಳಲ್ಲಿ ತೃಪ್ತರಾಗಿರಿ 2. 3ನೇದಾಗಿ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ. ಕರ್ತನು ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಇಲ್ಲಿ 3 ವಿಷಯಗಳನ್ನು ಇಬ್ರಿಯ ಗ್ರಂಥಕರ್ತನು ದೇವರ ಮಕ್ಕಳಾದ ದೇವ ಜನರಿಗೆ ಈ ಒಂದು ವಾಕ್ಯವನ್ನು ಬರಿತಾ ಇದ್ದಾನೆ. ದೇವರು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಅದಕ್ಕಾಗಿ ದ್ರವ್ಯ ಆಸೆ, ಹಣದ ಆಸೆ ಇಲ್ಲದವರಾಗಿ ಇಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ನಾನೆಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಮಾತ್ರವಲ್ಲದೆ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತಹ ವಿಷಯ ಏನಂತಂದ್ರೆ, ಕರ್ತನು ದೇವರು ತಾನೇ ಹೇಳಿರುವಾಗ ಆ ದೇವರ ವಾಕ್ಯಗಳಲ್ಲಿ ನಾವು ಎಷ್ಟು ಮಹತ್ವ ಉಳ್ಳವರಾಗಿದ್ದೇವೆ. ನಮ್ಮ ದೇವರು, ನಮ್ಮ ರಕ್ಷಕನು, ನಮ್ಮ ಒಡೆಯನಾಗಿರುವಂತಹ ನಮ್ಮ ಕರ್ತನು, ಆತನು ಎಷ್ಟು ಪ್ರೀತಿ ತೋರಿಸ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ, ಇಲ್ಲಿ ನಾವು ನೋಡುವಾಗ ದ್ರವ್ಯ ಆಸೆ, ಹಣದ ಆಸೆ ಮತ್ತು ಅನೇಕ ಆಸೆಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಏನಂತಂದ್ರೆ, ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರುವಾಗ 1 ಯೋಹಾನದಲ್ಲಿ ನಾವು ನೋಡ್ತೇವೆ, 1 ತಿಮೋತಿಯಲ್ಲಿ ನಾವು ನೋಡ್ತೇವೆ, ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲಿಯುತ್ತಾರೆ. ಇದು ದ್ರವ್ಯ ಆಸೆ ಇರಬಾರದು ಎಂಬುದಾಗಿ. ದ್ರವ್ಯ ಆಸೆ ಇರಬೇಕು, ಆದ್ರೆ ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳಿಗೆ ಅದು ಯೋಗ್ಯತೆ ಅಲ್ಲ. ನಿಮ್ಮ ದ್ರವ್ಯ ಆಸೆ ಇಲ್ಲದವರಾಗಿರಬೇಕು ಎಂಬುವಂತಹ ವಿಷಯದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ. ಮಾತ್ರವಲ್ಲದೆ ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ಏನ್ ನಮಗಿರುವಂತವುಗಳು? ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ನಮಗಿರುವಂತವುಗಳಲ್ಲಿ ತೃಪ್ತರಾಗಿರಬೇಕು. ಇನ್ನು ದೇವರು ಯಾವ ರೀತಿಯಲ್ಲಿ, ಯಾವ ಒಂದು ಪರಿಸ್ಥಿತಿಯಲ್ಲಿ ಇಟ್ಟಿದಾನೋ, ಬಡತನದಲ್ಲಿ ಇಟ್ಟಿದಾನೋ ಅದರಲ್ಲಿ ತೃಪ್ತರಾಗಿರ್ಬೇಕು. ಮತ್ತೆ ಐಶ್ವರ್ಯವಂತರಾಗಿ ಇಟ್ಟಿದಾನ, ನಾವು ಅದರಲ್ಲಿ ತೃಪ್ತರಾಗಿ ಇರುವಂತವರಾಗಿರ್ಬೇಕು. ಇವೆರಡೂ ವಿಷಯಗಳಲ್ಲಿ ದೇವರು ಹೇಳುವಂತ ವಿಷಯ, ಒಂದು ದ್ರವ್ಯ ಆಸೆ ಇಲ್ಲದವರಾಗಿ, 2ನೇದು ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ಮತ್ತು 3ನೇದಾಗಿ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಮತ್ತು ದೇವರು ಹೇಳಿದಂತ ಮಾತನ್ನು ಯಾವತ್ತೂ ಸುಳ್ಳು ಆಗುವುದಿಲ್ಲ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳುವಂತ ವಿಷಯ, ನಾನು ನಿಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ್ದೇನೆ. ಆದರೆ ತಂದೆಯು ತನ್ನ ಮಕ್ಕಳನ್ನು ಕೈ ಬಿಡುವುದಕ್ಕಾಗ್ತದ? ಎಂದಿಗೂ ಕೈ ಬಿಡುವುದಿಲ್ಲ. ಪ್ರಿಯರೇ, ತಂದೆಯು ತನ್ನ ಒಬ್ಬ ಮಗುವನ್ನು ಕೈಯಿಂದ ಹಿಡಿದುಕೊಂಡು ಹೋಗ್ತಾ ಇದ್ದಾನೆ ಹೊರತು ಕೈ ಮಗು ಹಿಡ್ಕೋದಿಲ್ಲ. ಯಾಕಂದ್ರೆ
ಕೈ ಹಿಡ್ಕೊಂಡು ಹೋಗುವಾಗ ಮಗು ತಾನೇ ಕೈಯಿನ ಬೆರಳು ಹಿಡ್ಕೊಂಡು ಹೋಗುವಾಗ ಒಂದು ವೇಳೆ ಕೈ ಬಿಡಬಹುದು, ಆದರೆ ದೇವರು ತಾನೇ ಹಿಡಿದ್ರೆ ಅದು ಬಿಡೋಕೆ ಆಗುದಿಲ್ಲ. ಆದ ಕಾರಣ ಇಲ್ಲಿ ಹೇಳುವಂತ ದೇವರ ಮಕ್ಕಳಿಗೆ ವಿಶೇಷವಾಗಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ ಈ 3 ವಿಷಯ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದು ಆಗ ಎಷ್ಟು ಉತ್ತಮವಾಗಿರುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಹೀಗೆ ನಾವು ಈ ವಾಕ್ಯದ ಆಧಾರವನ್ನು ಹಿಡಿದುಕೊಂಡು ದೇವರು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡಕ್ಕೆ ಬರೋಣ. ಅಲ್ಲಿ ಕೂಡ ಮೋಶೆ ಮತ್ತು ಯೋಶುವನ ಕುರಿತಾದಂತ ವಿಷಯದಲ್ಲಿ ದೇವರು ಏನು ಮಾತಾಡ್ತಾನೆ ಎಂಬುವಂತದ್ದನ್ನು ನಾವು ನೋಡುವಂತರಾಗೋಣ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 5-6 ಓದಿಕೊಳ್ಳೋಣ. ಆತನು ನಿಮ್ಮನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನು ನಡೆದುಕೊಳ್ಳಬೇಕು. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ. ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಕೂಡ ದೇವರು ತಾನೇ ಹೇಳುವಂತ ವಿಷಯ ಮೋಶೆಗೆ ಹೇಳ್ತಾ ಇದ್ದಾನೆ. ಮೋಶೆ ಯೋಶುವನಿಗೆ ಹೇಳುವಂತ ವಿಷಯವನ್ನು ನಾವು ನೋಡ್ತಾ ಬರ್ತೇವೆ. ಅಲ್ಲಿ ನಾವು ನೋಡ್ತೇವೆ, ನೀವು ಶೂರರಾಗಿರಿ, ಯುದ್ಧ ನಡೀತಾ ಇದೆ, ನೀವು ಶೂರರಾಗಿರಿ. ಒಂದು. ಎರಡನೇದಾಗಿ ಅವರಿಗೆ ಶೂರರಾಗಿ ಇರಿ, ಧೈರ್ಯದಿಂದಿರಿ. ಎರಡನೇದು. ಮೂರನೇದಾಗಿ ಅಂಜಬೇಡ್ರಿ. ನಾಲ್ಕನೇದು ಕಳವಳ ಪಡಬೇಡ್ರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ವಿಶೇಷವಾದ ರೀತಿಯಲ್ಲಿ ಮೋಶೆ ಇಲ್ಲಿ ಮತ್ತು ಯೋಶುವನ ಸಂಗಡ ಮತ್ತು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ಆ ಪ್ರೋತ್ಸಾಹ ಕೊಡ್ತಾ ಇರುವಂತ ವಿಷಯವನ್ನು ನೋಡುವಾಗ, ಯುದ್ಧ ಮಾಡುವಾಗ ಶೂರರಾಗಿ ನಿಲ್ಲುವುದಕ್ಕೆ ಆಗುವುದಿಲ್ಲ, ಧೈರ್ಯ ಇರುವುದಿಲ್ಲ, ಮತ್ತು ಅಂಜಿಕೆ ಬರ್ತಾ ಇದೆ, ಕಳವಳ ಆಗ್ತಾ ಇದೆ, ನಾವು ಗೆಲ್ತವೋ ಇಲ್ಲವ ಎಂಬುದಾಗಿ. ಆದ್ರೆ ಆ ಕಳವಳವು, ಆ ಧೈರ್ಯವು, ಆ ಶೂರರಾಗಿರುವಂತದ್ದು ಆ ಒಂದು ಯುದ್ಧ ಮಾಡುವಂತ ಸೈನಿಕರಲ್ಲಿ ಏನಿರೋದಿಲ್ಲ. ಈ ಕಳವಳ ಉಂಟು, ಶೂರರಾಗಿ ನಿಲ್ಲುವುದಕ್ಕೂ ಆಗೋದಿಲ್ಲ, ಒಂದು ಅಂಜಿಕೆ ಬರ್ತಾ ಇರುತ್ತದೆ, ಆದ್ರೆ ಕಳವಳ ಆಗ್ತಾ ಇರ್ತದೆ. ಆದರೆ ಅವರಿಗೆ ದೇವರು ಬಲಪಡಿಸ್ತಾ ಇದೆ. ನೀವು ಅವರಿಗೆ ಅಂಜಬೇಡ್ರಿ. ನಿಮ್ಮ ವೈರಿಗಳಿಗೆ, ನಿಮ್ಮ ವಿರೋಧವಾಗಿ ಯುದ್ಧ ಮಾಡುವವರಿಗೆ ನೀವು ಏನ್ ಮಾಡಬೇಡ್ರಿ. ದೇವ್ರು ಹೇಳುವಂತ ವಿಷಯ, ಶೂರರಾಗಿರ್ಬೇಕು ಮತ್ತು ಧೈರ್ಯ ಇರ್ಬೇಕು. ಯುದ್ಧ ಮಾಡುವವರಿಗೆ ಒಂದು ಶೂರತನವಾಗಿರ್ಬೇಕು, ಒಂದು ಧೈರ್ಯವಾಗಿರ್ಬೇಕು, ಒಂದು ಭಯ ಇರಬಾರ್ದು. ಅಂಜಬೇಡ್ರಿ. ದೇವರಿಗೆ ಇದೆಲ್ಲ ಗೊತ್ತೇ ಇದೆ. ಇವರು ಯುದ್ಧಕ್ಕೆ ಹೋಗ್ತಾರೆ. ಯೋಶುವನು ಯುದ್ಧ ಮಾಡುತ್ತಾನೆ. ಆ ಯುದ್ಧ ಮಾಡುವಾಗ ಅಲ್ಲಿ ಹೇಳುವಂತ ವಿಷಯವನ್ನು ನಾವು ನೋಡ್ತೇವೆ. ಯೋಶುವನಿಗೆ ಆತನು ಯುದ್ಧಕ್ಕೆ ಹೋಗುವಾಗ ಒಂದು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಮನುಷ್ಯರಲ್ಲ, ದೇವರು ತಾನೇ ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ನಾವು ನೋಡ್ತಾ ಬರ್ತೇವೆ. ಆಗ ಮೋಶೆ ಯೋಶುವನನ್ನು ಕರೆದು ಇಸ್ರಾಯೇಲ್ ಜನರ ಮುಂದೆ ಅವರಿಗೆ, ಯೆಹೋವನು ಇವರ ಪಿತೃಗಳ ಪ್ರಮಾಣ ಮಾಡಿದಾಗ, 7ನೇ ವಾಕ್ಯ, ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು ಎಂಬುದಾಗಿ. ಅಲ್ಲಿ ಮುಂದೆ ನೋಡ್ತೇವೆ, ಅವರಿಗೆ ಶೂರನಾಗಿ ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದೇ ಇಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದ. ಮೋಶೆ ಹೇಳ್ತಾ ಇದ್ದಾನೆ. ಒಂದು ದೇವರು ಹೇಳ್ತಾ ಇದ್ದಾನೆ,
ಎರಡನೇದು ಮೋಶೆ ಪ್ರೋತ್ಸಾಹ ಪಡಿಸ್ತಾ ಇದೆ. ಮೋಶೆಯನ್ನ ಫ್ರೀಡ್ ಇಲ್ಲಿಗೆ ಮುಗಿತಾ ಇದೆ. ಆದ್ರೆ ಒಂದು ಆ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಹೋಗುವುದಕ್ಕೆ ಯೋಶುವನು ಯವನಸ್ಥನಾದಂತ ಯೋಶುವನನ್ನು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಹೀಗೆ ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಯ ಜೀವಿತದಲ್ಲಿ ನಾವು ನೋಡ್ತೇವೆ, ಸಭೆಯ ಹಿರಿಯರೇ ಇನ್ನು ಸಭೆಯ ಹಿರಿಯತನವನ್ನು ಮಾಡ್ತಾ ಇದ್ದಾರೆ, ವಯಸ್ಸಾದ್ರು. ಆದ್ರೂ ಕೂಡ ಮುಂದೆ ನಡೆಸಿಕೊಂಡು ಹೋಗುವುದಕ್ಕೆ ಯವನಸ್ಥರು, ಸೇವಕರನ್ನು ಮುಂದೆ ಬಿಡುವಂತ ಆ ಒಂದು ಪ್ರೋತ್ಸಾಹ ಮಾಡುವಂತದ್ದು ನಮ್ಮ ಸಭೆಗಳಲ್ಲಿ ಆಗಬೇಕು. ದೇವರು ತಾನೇ ಇಲ್ಲಿ ಹೇಳುವಂತ ವಿಷಯ ಯೋಶುವನಿಗೆ ಮತ್ತು ಮೋಶೆ ಕೂಡ ಪ್ರೋತ್ಸಾಹ ಮಾಡುವಂತ ವಿಷಯವನ್ನು ನಾವು ನೋಡ್ತಾ ಬರ್ತೇವೆ. ದೇವರ ಸೇವಕರನ್ನು ಕರೆದಿರುವಾಗ, ದೇವರ ಸೇವೆಯಲ್ಲಿ ಮುಂದೆ ಹೋಗುವುದಕ್ಕೆ ಯಾರು ಇಲ್ಲ, ಸೇವೆಗೆ ಹೋಗುವುದಕ್ಕೆ ಬರುವುದಕ್ಕೂ ಯಾರು ಇಲ್ಲದಿರುವಾಗ ದೇವರು ನಮ್ಮ ಸಂಗಡ ಇರುತ್ತಾನೆ. ನಮ್ಮ ಸೇವೆಯನ್ನು ಏನ್ ಮಾಡ್ತಾನೆ, ಆತನು ಮುಂದೆ ನಡೆಸ್ತಾನೆ. ಈ ಸೇವೆಯಲ್ಲಿ ಹೋಗುವಾಗ ನಮಗೆ ಏನಿದೆ, ದೇವರು ಯೇಸು ಸ್ವಾಮಿ ಹೇಳಿದ್ದಾನೆ, ತೋಳಗಳ ಮಧ್ಯದಲ್ಲಿ ನಿಮ್ಮನ್ನು ಹೋಗಿಸುವ ಪ್ರಕಾರ ನಾನ್ ನಿಮ್ಮನ್ನು ಕಳಿಸುತ್ತೇನೆ. ಈ ಲೋಕದಲ್ಲಿ ಸೇವೆಯನ್ನು ಮಾಡುವಂತ ನಾವುಗಳು, ಸೇವಕರಾದ ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ, ದೇವರ ವಾಕ್ಯಗಳಲ್ಲಿ ಹೋಗುವಾಗ ನಾವು ಭಯ ಪಡುವಂಥದ್ದು, ಅಂಜುವಂಥದ್ದು, ಕಳವಳ ಪಡುವಂಥದ್ದು, ಯಾರು ನಮ್ಮ ಸುವಾರ್ತೆ ಕೇಳ್ತಾರೋ ಇಲ್ಲವೋ ಎಂಬುವಂತ ಕಳವಳವು ನಮಗೆ ಆ ಸೂರತನವಾಗಿರಬಹುದು, ಧೈರ್ಯವಾಗಿರಬಹುದು, ಕಳವಳವಾಗಿರ್ಬಹುದು, ಅಂಜಿಕೆಯಾಗಿ ಇವೆಲ್ಲವೂ ನಮ್ಮ ಜೀವಿತದಲ್ಲಿ ಬರುವುದುಂಟು. ಯೇಸುವಿನ ಜೀವಿತದಲ್ಲಿಯೂ ಕೂಡ, ಮೋಶೆಯ ಜೀವಿತದಲ್ಲೂ ಕೂಡ ಬಂದಾಗ್ಲೂ ಅವ್ರು ಏನ್ ಮಾಡ್ತಾ ಇದ್ದಾರೆ, ದೇವರು ತಾನೇ ಬಲಪಡಿಸ್ತಾ ಇದ್ದಾನೆ, ದೇವರು ತಾನೇ ಪ್ರೋತ್ಸಾಹ ಮಾಡುವಂತದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ ಪ್ರಿಯರೇ. ಮಾತ್ರವಲ್ಲದೆ ಯೋಶುವನ ಗ್ರಂಥಕ್ಕೆ ನಾವು ಬರೋಣ. ಯೋಶುವನ ಗ್ರಂಥ, ಅಲ್ಲಿ ಕೂಡ 1ನೆಯ ಅಧ್ಯಾಯದ 5-6 ವಾಕ್ಯವನ್ನು ನಾವು ಓದಿಕೊಳ್ಳೋಣ. 5-6 ವಾಕ್ಯ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕ ಮೋಶೆ. ಸಾಕು ಬ್ರದರ್, ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಡ್ತೇವೆ, ನಾವು ಯೋಶುವನಿಗೆ ದೇವರು ತಾನೇ ಒಂದು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. 5ನೇ ವಾಕ್ಯದಲ್ಲಿ ನೋಡುವಾಗ, ನಿನ್ನ ಜೀವಮಾನದಲ್ಲಿ ಎಂತ ಒಂದು ಧೈರ್ಯವನ್ನು ದೇವರು ಕೊಡ್ತಾ ಇದ್ದಾನೆ. ನಿನ್ನ ಜೀವಮಾನದಲ್ಲೆಲ್ಲ ನೀನು ಇರುವವರೆಗೂ, ಜೀವದಿಂದ ಇರುವವರೆಗೂ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಇಂಥ ಮಾತನ್ನು ಕೇಳುವಾಗ ಯೋಶುವನಿಗೆ ಎಷ್ಟು ಬಲ ಬಂದಿರಬಹುದು, ಅದನ್ನ ನಾವು ಯೋಚನೆ ಮಾಡೋಣ. ನಮ್ಮ ಸಭೆ ಹಿರಿಯರಾಗಲಿ, ನಮ್ಮ ಸಭೆಯ ಸೇವಕರಾಗಲಿ, ಸಭೆಯ ದೇವ ಜನರಾಗಲಿ, ನೀವು ಧೈರ್ಯದಿಂದ ಸೇವೆ ಮಾಡ್ರಿ. ಒಬ್ಬ ಸೇವಕನಿಗೆ ಪ್ರೋತ್ಸಾಹ ಮಾಡುವಾಗ ಧೈರ್ಯದಿಂದ ಸೇವೆ ಮಾಡ್ರಿ, ನಾವು ನಿಮ್ಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ ಹೇಳುವಾಗ ಎಷ್ಟು ಬಲ ಬರ್ತದೆ. ನನ್ನ ಸಂಗಡ ನನ್ನ ದೇವ ಜನರಿದ್ದಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಾನು ಸೇವೆಗೆ ಹೋಗುವಾಗ್ಲೂ ಬರುವಾಗ್ಲೂ ಎಲ್ಲಾ ಸಮಯದಲ್ಲಿ ನನಗೋಸ್ಕರ ಸಹಾಯ ಮಾಡುವಂತವ್ರು ದೇವ ಜನರು, ದೇವ ಸೇವಕರು ಇದ್ದಾರೆ ಎಂಬುವಂತ ಆ ಒಂದು ಪ್ರೋತ್ಸಾಹವನ್ನು ನಮಗೆ ದೇವ ಸೇವಕರು ಮಾಡುವಾಗ ಎಷ್ಟು ಧೈರ್ಯ ಬರ್ತದೆ, ಎಷ್ಟು ಪ್ರೋತ್ಸಾಹ ಆಗ್ತದೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಯೋಶುವನಿಗೆ ಎಷ್ಟು ಒಂದು ಬಲ ಬಂದಿರಬೇಕು, ಎಷ್ಟು ಒಂದು ಉತ್ಸಾಹ ಬಂದಿರಬೇಕು, ನಿನ್ನ ಜೀವಮಾನದಲ್ಲೆಲ್ಲ ಎಂಬುದಾಗಿ ಈ ಮಾತನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ಎಷ್ಟು ಬಲ ಬರ್ತದೆ. ಯೋಶುವನಿಗೆ ದೇವರು ಹೇಳುವಾಗ, ಒಬ್ಬನು ನಿನ್ನ ಮುಂದೆ ನಿಲ್ಲನು. ಮತ್ತು ಎರಡನೇದಾಗಿ ಇನ್ನೂ ಧೈರ್ಯ ಪಡ್ತಾ ಇದೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಮತ್ತು ಇನ್ನೊಂದು ಹೇಳ್ತಾನೆ, ನಿನ್ನನ್ನು ಕೈ ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ. ಸ್ಥಿರ ಚಿತ್ತನಾಗಿರು, ಧೈರ್ಯದಿಂದ.
ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಇಂಥ ವಾಕ್ಯಗಳನ್ನು ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ನಮ್ಮನ್ನು ಪ್ರೋತ್ಸಾಹ ಪಡಿಸ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ನಾವುಗಳು ಈ ಯೆಹೋಶುವನ ತರ ಆ ಒಂದು ದೇವರಿಗೋಸ್ಕರ ಜೀವಿಸಬೇಕು. ಯೆಹೋಶುವನು ಯವನ ಕಾಲದಲ್ಲಿ ಆತನ ವೀರನಾಗಿ ಯುದ್ಧದಲ್ಲಿ ಬಲಡ್ಡನಾಗಿ ಆತನು ನಡೆಯುತ್ತಾ ಬಂದನು. ಕಾರಣ ಯಾರು? ದೇವರು ಹೇಳ್ತಾ ಇರುವಂತ ವಿಷಯ, ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ ಎಂಬುದಾಗಿ. ಸ್ಥಿರ ಚಿತ್ತನಾಗಿರು, ಧೈರ್ಯದಿಂದಿರು. ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಒಂದು ಸ್ಥಿರತೆ, ದೇವರ ಸನ್ನಿಧಾನದಲ್ಲಿ ನಾವು ತೆಗೆದುಕೊಳ್ಳುವಂತ ಒಂದು ಬಲ, ಒಂದು ದೇವರಿಗೋಸ್ಕರ ನಾವು ನಿಲ್ಲಬೇಕು ಎಂಬುವಂತ ಛಲ ಯಾರಿಗಿತ್ತು? ಯೆಹೋಶುವನಿಗಿತ್ತು. ಯೆಹೋಶುವನು ಮಾತ್ರವಲ್ಲದೆ ಯೆಹೋಶುವನು ಪೂರ್ಣ ಧೈರ್ಯದಿಂದಿರು ಎಂಬುದಾಗಿ 7ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. 7ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ನಾವು ವಿಶೇಷವಾದಂತ ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರ ಚಿತ್ತನಾಗಿರು, ಪೂರ್ಣ ಧೈರ್ಯದಿಂದ ನೋಡಿ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಎಂಬುದಾಗಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಈ ರೀತಿಯಾಗಿ ದೇವರು ಸನ್ನಿಧಾನದಲ್ಲಿ ಯೆಹೋಶುವನಿಗೆ ಪ್ರೋತ್ಸಾಹ ಪಡಿಸಿದಂತ ದೇವರು, ಉತ್ತೇಜನ ಪಡಿಸಿದಂತ ದೇವರು, ಅದೇ ದೇವರು ನಾವು ನಂಬಿರುವಂತಹ ದೇವರಾಗಿದ್ದಾನೆ ಪ್ರಿಯರೇ. ಎರಡನೆಯದಾಗಿ ನಾವು ನೋಡ್ತಾ ಬರೋಣ, 2ನೇ ವಾಕ್ಯ ಭಾಗಕ್ಕೆ ಬರೋಣ. ಒಂದು ಮೋಶೆ, ಒಂದು ಯೆಹೋಶುವ, ಮತ್ತು ಮೂರನೇದಾಗಿ 3ನೇ ಭಾಗಕ್ಕೆ ನಾವು ಬರುವಾಗ ಒಂದು ಪೂರ್ವಕಾಲ ವೃತ್ತಾಂತಕ್ಕೆ ನಮ್ಮ ಗಮನವನ್ನು ಕೊಡುವಂತರಾಗನ. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ. 28ನೇ ಅಧ್ಯಾಯದ 20ನೇ ವಾಕ್ಯ. ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ. ನಿನ್ನ ದೇವರಾಗಿರುವ ಯೆಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ. ಆತನು ತನ್ನ ಆಲಯದ ಎಲ್ಲಾ ಕೆಲಸಗಳನ್ನು ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರ ಪರಿಶುದ್ಧ. ಓಕೆ, ಈಗ ಯಾಜಕರ ಮತ್ತು ಲೇವಿಯರ ವರ್ಗಗಳವರು ದೇವಾಲಯದ ಸಂಬಂಧವಾದ ಬೇಕಾದ ಕೆಲಸಗಳನ್ನು ಮಾಡುವುದಕ್ಕೆ ಸಿದ್ಧರಿದ್ದಾರೆ. ಯಾವ ಕೆಲಸವಿದ್ದರೂ ಎಲ್ಲವನ್ನೂ ಜಾಣತನದಿಂದ ಮಾಡುವುದಕ್ಕೆ ಸಿದ್ಧ ಮನಸ್ಸುಳ್ಳವರು ನಿನ್ನ ಹತ್ತಿರ ಇರುತ್ತಾರೆ. ಅಧಿಪತಿಗಳು ಎಲ್ಲಾ ಪ್ರಜೆಗಳು ನಿನ್ನ ಆಜ್ಞೆಗೆ ಒಳಗಾಗುವರು ಎಂದು ಹೇಳಿದನು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ದಾವೀದನ ಮಗನಾದಂತ ಸೊಲೊಮೋನನಿಗೆ ಕೂಡ ದೇವರು ಒಂದು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಆಲಯ ಕಟ್ಟಬೇಕು, ದೇವರಿಗೋಸ್ಕರ ಆರಾಧನೆ ಮಾಡಬೇಕು ಎಂಬುದಾಗಿ ಆತನ ಆಸೆ ಆಕಾಂಕ್ಷೆ ಆಗಿತ್ತು ಪ್ರೇರೆ. ಆದಾಗ್ಲೂ ಅಲ್ಲಿ ದೇವರು ಹೇಳುವಂತ ಒಂದು ಪ್ರೋತ್ಸಾಹದ ಮಾತನ್ನು ನೋಡುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಅಲ್ಲಿ ನಾವು ನೋಡ್ತಾ ಬರುವಂತ ವಿಷಯ ಏನಂತಂದ್ರೆ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಇಲ್ಲಿ ಕೂಡ ನಾನು ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ ಆ ದಾವೀದನು ಅಲ್ಲಿ ಹೇಳ್ತಾ ಇರುವಂತ ವಿಷಯವನ್ನು ನಾವು ನೋಡ್ತೇವೆ. ಅಲ್ಲಿ 20ನೇ ವಾಕ್ಯದವನ್ನು ನಾವು ಗಮನಿಸಿದ್ದೇವೆ. ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಸ್ಥಿರ ಚಿತ್ತನಾಗಿರು ಎಂಬುದಾಗಿ, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ,
ನನ್ನ ದೇವರಾಗಿರುವ ಯೆಹೋವ ದೇವರು ನಿನ್ನ ಸಂಗಡ ಇರುತ್ತಾನಲ್ಲ. ನೋಡು, ಆಲಯ ಕಟ್ತಾ ಇದಕ್ಕೆ ರೆಡಿ ಆಗುವಾಗ ಒಂದು ಪ್ರೋತ್ಸಾಹ, ತಂದೆ ಮಗನಿಗೆ ಒಂದು ಪ್ರೋತ್ಸಾಹ ಮಾಡ್ತಾ ಇರ್ತಾನೆ. ಮತ್ತು ದೇವರು ಕೂಡ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ದೇವರು ಯಾವತ್ತು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಾವುಗಳು ಆತನ ಸೇವೆಯಲ್ಲಿ ಕೈ ಹಚ್ಚಿದಾಗ, ಕೈ ಹಾಕಿದಾಗ, ನಾವು ಸುವಾರ್ತೆ ಯಾರಿಗೆ ಹೇಳಬೇಕು, ಯಾರ ಬಳಿಗೆ ಹೋಗ್ಬೇಕು, ಆ ಒಂದು ಆಸೆ ನಮ್ಮ ಅಲ್ಲಿ, ಆ ಆಸಕ್ತಿ ನಮ್ಮಲ್ಲಿ ದೇವರು ನೋಡಿ ಆತನು ತನ್ನ ಸೇವೆಯಲ್ಲಿ ನಮ್ಮನ್ನು ನಡೆಸ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ. ಆತನ ಆಲಯವನ್ನು ಕಟ್ಟುವುದಕ್ಕಾಗಿ ದಾವೀದನ ಮಗನಾದ ಸೊಲೊಮೋನನಿಗೆ ಹೇಗೆ ಅವರ ತಂದೆಯು ಧೈರ್ಯಪಡಿಸಿದ ಹಾಗೆ, ತಂದೆಯು ಮೊದಲು ಆತ್ಮಿಕನಾಗಿ ಆ ಮಗನನ್ನು ಕೂಡ ಆತ್ಮಿಕನಾಗಿ ಬೆಳೆಸುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಈ ಆತ್ಮಿಕವಾದಂತ ಜೀವಿತ ನಮ್ಮದಾಗಿದೆಯಾ? ನಮ್ಮ ಕುಟುಂಬದವರಾಗಲಿ, ನಮ್ಮ ಬಂಧು ಬಳಗದವರಾಗ್ಲಿ, ನಮ್ಮ ನೆರೆಯವರಾಗಲಿ, ನಮಗೆ ಪರಿಚಯ ಇಲ್ಲದವರಾಗಲಿ, ಈ ಒಂದು ಸತ್ಯ ಸುವಾರ್ತೆಯನ್ನು ನಾವು ಈಗಲೇ ಸಾರ್ತಾ ಇದ್ದೇವೆ, ಸಾರಬೇಕು ಎಂಬುದಾಗಿ ದೇವರು ಹೇಳಿದ್ದಾನೆ. ಮತ್ತಾಯನ ಸುವಾರ್ತೆ 28:18 ನಾವು ನೋಡುವಾಗ, ಯುಗದ ಸಮಾಪ್ತಿವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಎಲ್ಲಾ ದಿವಸ ನೋಡ್ರಿ, ನಮ್ಮ ಸಂಗಡ ಇದ್ದಾನೆ ದೇವರು, ನಮ್ಮನ್ನು ಈಗಲೂ ನಡೆಸ್ತಾನೆ. ಆ ಆಸಕ್ತಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವುಗಳು ಕರ್ತನ ಸನ್ನಿಧಾನದಲ್ಲಿ ದೇವರು ಯಾವತ್ತು ಕೈ ಬಿಡುವವನಲ್ಲ, ಯಾವತ್ತು ತೊರೆಯುವುದು ಇಲ್ಲ ಎಂಬುವಂತ ವಿಷಯವನ್ನು ನಾವು ನೋಡುತ್ತಾ ಬಂದೆವು ಇಬ್ರಿಯ ಗ್ರಂಥದಲ್ಲಿ. ಇಲ್ಲಿ ದಾವೀದನ ಮಗನಾದ ಸೊಲೊಮೋನನು ಆ ತಂದೆಯು ಕೂಡ ಒಂದು ಆತ್ಮಿಕ ವಿಷಯದಲ್ಲಿ ಬೆಳೆಸ್ತಾ ಇದ್ದಾನೆ. ನೀನು ಕಳವಳ ಪಡಬೇಡ ಮಗನೇ, ಧೈರ್ಯದಿಂದ ಇರೋ ಮಗನೇ, ನನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನಲ್ಲ. ಮಾತ್ರವಲ್ಲದೆ ಆತನು ತನ್ನ ಆಲಯದ ಎಲ್ಲಾ ಕೆಲಸ ತೀರುವವರೆಗೂ ನಿನ್ನನ್ನು ಕೈ ಬಿಡೋದು. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗ್ಲಿ ಪ್ರಿಯರೇ. ನಮ್ಮ ದೇವರು, ನಮ್ಮ ಕರ್ತನು ದಾವೀದನ ಉಪಯೋಗಿಸಿದಂತ ದೇವರು, ಸೊಲೊಮೋನನನ್ನು ಜೊತೆಯಲ್ಲಿದ್ದಂತ ದೇವರು, ಮತ್ತು ಯೋಶುವನ ಸಂಗಡ ಇದ್ದು ಪ್ರೋತ್ಸಾಹ ಪಡಿಸಿದಂತ ದೇವರು, ಮೋಶೆಯ ಸಂಗಡ ಇದ್ದಂತ ದೇವರು, ಮಾತ್ರವಲ್ಲದೆ ನಮ್ಮ ಸಂಗಡ ಕೂಡ ಇದ್ದಾನೆ ದೇವರು. ನಮ್ಮನ್ನು ಈ ಕಾಲಘಟ್ಟದಲ್ಲಿ ನಡೆಸ್ತಾ ಇರುವಂತ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವುಗಳು ಕರ್ತನ ಸನ್ನಿಧಾನದಲ್ಲಿ ಒಂದು ಸ್ಥಿರ ಮನಸ್ಸುಳ್ಳವರಾಗಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂತೆ ದೇವರು ನಮಗೆ ಸಹಾಯ ಮಾಡಲಿ ಪ್ರಿಯರೇ. ಅದಕ್ಕಾಗಿ ನಾವುಗಳು ಪ್ರಿಯರ ಸೇವಕರಾದ ದೇವ ಮಕ್ಕಳಾದ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ದೇವರು ಕೊಟ್ಟಂತ ಈ ವಾಕ್ಯಗಳಲ್ಲಿ ನಾವು ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯುವಂತವರಾಗೋಣ. ಇಲ್ಲಿ ದಾವೀದನ ಒಂದು ಜೀವಿತವನ್ನು ನೋಡುವಾಗ ಆತನು ಕುರಿ ಮೇಯಿಸುವಂತವನಾಗಿದ್ದನು, ಕುರಿ ಕಾಯುವಂತ ಕುರುಬನಾಗಿದ್ದನು. ಆದಾಗಲೂ ಆತನನ್ನು ದೇವರು ಇಸ್ರಾಯೇಲ್ ಜನರಿಗೆ ಅರಸನನ್ನಾಗಿ ಮಾಡಿದರು. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಪ್ರಿಯರೇ. ಆ ಕುರಿ ಕಾಯುವಂತ ಕುರುಬನ ಜೀವಿತವನ್ನು ನೋಡುವಾಗ ಅವನ ದೃಷ್ಟಿ ಕುರಿಗಳಲ್ಲೇ ಇರುತ್ತದೆ, ಲೋಕದಲ್ಲಿ ಎಲ್ಲಿ ಇರೋದಿಲ್ಲ. ಅವನು ಕುರಿ ಬೆಳಿಗ್ಗೆ ಹೊಡ್ಕೊಂಡು ಹೋಗ್ಬೇಕು, ಕಾಡಿಗೆ ಮೇಯಿಸಬೇಕು, ಆ ಕುರಿಗಳಿಗೆ ನೀರು ಎಲ್ಲಿ ಸಿಗುತ್ತೋ, ಹುಲ್ಲು ಎಲ್ಲಿ ಸಿಗುತ್ತೋ ಅವನ ಚಿಂತೆ ಅದೇ ಆಗಿರುತ್ತದೆ ಹೊರತು ಬೇರೆ ಚಿಂತೆ ಇರೋದಿಲ್ಲ. ಈ ಇಂಥ ದಾವೀದನನ್ನು ಲೋಕದಲ್ಲಿ ಆತನು ದೇವರ ಭಕ್ತನಾದನು, ದೇವರಿಗೆ ಪ್ರಿಯನಾದನು, ಹೃದಯಕ್ಕೆ ಹತ್ತಿರವಾದಂತ ಮನುಷ್ಯನಾದನು ಪ್ರಿಯರೇ. ಯಾಕೆ ದೇವರು ಉಪಯೋಗಿಸ್ತಾ ಇದ್ದಾನೆ. ಇವತ್ತು ನಾವುಗಳು ಯಾವುದೇ ರೀತಿಯಾದಂತ ಉಪಯೋಗ ಇಲ್ಲದಿದ್ದಾದ್ರೆ, ಯಾವ ಗಣನೆಗೆ ಬಾರದವರು ಆಗಿದ್ರೆ ಕೂಡ ದೇವರು ನಮ್ಮನ್ನು ಎಬ್ಬಿಸಿ ತನ್ನ ಕೆಲಸಕ್ಕೆ ನಮ್ಮನ್ನು ರಕ್ಷಿಸಿ, ತನ್ನ ಕೆಲಸಕ್ಕೆ, ತನ್ನ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನಲ್ವಾ. ಇದು ನಾವು ಎಂದಿಗೂ ಮರೆಯಬಾರದು. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ಜಗತ್ತು ಉತ್ಪತ್ತಿಗೆ ಮುಂಚಿತವಾಗಿ
ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಧೈರ್ಯವಾಗಿರಬೇಕು, ನಾವು ಭಯ ಪಡಬಾರದು ಎಂಬುದಾಗಿ ಸುವಾರ್ತೆ ಸೇವೆಯಲ್ಲಿ ನಾವು ನೋಡ್ತೇವೆ. ಮತ್ತೇನು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲದವರಿಗೆ ಹೆದರಬೇಡ್ರಿ. ಯೇಸು ಸ್ವಾಮಿ ಮೊದಲೇ ಹೇಳಿದ್ದಾನೆ, ಧೈರ್ಯ ಪಡಿಸ್ತಾ ಇದ್ದಾನೆ. ನಾವು ದೇವರ ವಾಕ್ಯದಲ್ಲಿ ದೇವರ ಸುವಾರ್ತೆ ಸಾರುವುದರಲ್ಲಿ ಉತ್ಸಾಹದಿಂದ ಮುಂದೆ ಹೋಗೋಣ. ಯಾಕಂದ್ರೆ ಯುಗದ ಸಮಾಪ್ತಿವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ. ಆದ್ರೆ ಎಳೆ ಒಡಂಬಡಿಕೆಯಲ್ಲಿ ಕೂಡ ದಾವೀದನ ಸಂಗಡ ದೇವರು ಇದ್ದುಕೊಂಡು ತನ್ನ ಕಾರ್ಯವನ್ನು ನಡೆಸಿದ ಮತ್ತು ತನ್ನ ಮಗನಾದ ಸೊಲೊಮೋನನ ಸಂಗಡ ಇದ್ದು ಆಲಯವನ್ನು ಕಟ್ಟುವುದಕ್ಕೆ ಆತ ಪ್ರೋತ್ಸಾಹಿಸಿದ, ಧೈರ್ಯದಿಂದ ನಡೆಸಿದ ಪ್ರೇರೆ. ಅದಕ್ಕಾಗಿ ಮತ್ತು ಯೋಶುವನು, ಮೋಶೆ ಮತ್ತು ಹೆಬ್ರಿಯ ಗ್ರಂಥಕರ್ತನು ಹೇಳುವಂತದ್ದನ್ನು ನಾವು ನೋಡ್ತಾ ಬಂದೆವು. ದ್ರವ್ಯಾಸೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ ಮತ್ತು ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ದೇವರು ತಾನೇ ಹೇಳಿ. ನಮ್ಮ ದೇವರು ನಮ್ಮ ಸಂಗಡ ಉಪಯೋಗಿಸುವುದಕ್ಕೆ ಸಿದ್ಧನಾಗಿರುವಾಗ ನಾವು ಶುದ್ಧರಾಗಿ ದೇವರ ಸನ್ನಿಧಾನದಲ್ಲಿ ನಾವು ಮುಂದೆ ಹೋಗ್ಬೇಕು. ಯೆಶಾಯನ ತರ ಮುಂದೆ ಹೋಗ್ಬೇಕು. ಯಾರನ್ನು ಕಳಿಸಲಿ, ಯಾರನ್ನು ಹೋಗ್ತಾರೆ ಎಂಬುದಾಗಿ ನೋಡುವಾಗ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ದೇವರು ಮುಂದೆ ಯೆಶಾಯನ ಹೇಳುವ ಪ್ರಕಾರ ನಾವುಗಳು ನಮ್ಮನ್ನು ಕರೆದಂತ ದೇವರ ಮುಂದೆ, ದೇವರೇ ನಾನಿದ್ದೇನೆ, ದೇವರೇ ಇವತ್ತು ನನ್ನನ್ನು ಕಳಿಸು, ಇವತ್ತು ನಾನು ಯಾವರಿಗೋಸ್ಕರ ನಾನು ಸುವಾರ್ತೆ ಸಾರಬೇಕು, ನಿನ್ನ ಸುವಾರ್ತೆ ಸಾರದೆ ಊಟ ಮಾಡಬಾರದು ಎಂಬುವಂತ ಆ ಛಲ ನಮ್ಮಲ್ಲಿ ಇರಬೇಕು. ಸುವಾರ್ತೆ ಸಾರುವವನು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ದೇವರು ನಮ್ಮ ಸಂಗಡ ಇದ್ದ ನಮ್ಮ ಅಗತ್ಯಗಳನ್ನೆಲ್ಲವನ್ನು ಆತನು ಪೂರೈಸುವುದಕ್ಕೆ ಸಿದ್ಧನಾಗಿದ್ದೇನೆ. ಅದಕ್ಕೆ ಯಾಕೆ ನಾವು ಶೂರರಾಗಿ ನಿಲ್ಲಬಾರದು ಮತ್ತು ಯಾಕೆ ನಾವು ಕಳವಳ ಪಡಬೇಕು, ನಾವು ಯಾಕೆ ಅಂಜಬೇಕು, ನಾವು ಯಾಕೆ ಧೈರ್ಯದಿಂದ ಇರಬಾರದು? ಅದೇ ರೀತಿಯಾಗಿ ನಾವು ಧೈರ್ಯದಿಂದ ಇರೋಣ, ನಾವು ಸ್ಥಿರಚಿತ್ತರಾಗಿರೋಣ, ಶೂರರಂತೆ ನಾವು ನಿಂತು ಸುವಾರ್ತೆಯನ್ನು ಧೈರ್ಯದಿಂದ ಸಾರುವಂತವ್ರು ನಾವು ಆಗೋಣ ಪ್ರಿಯರೇ. ಯಾಕಂದ್ರೆ ನಮ್ಮ ಕರ್ತನು ಬರುವಂತದ್ದು ಹತ್ತಿರವಾಗಿದೆ ಅಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ಕೂಡ ಸ್ಥಿರಚಿತ್ತರಾಗಿ ಧೈರ್ಯದಿಂದ ಇರುವಂತವರಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳುವಂತವ್ರು ಆಗಿರೋಣ. ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿ ದೇವರಿಗೋಸ್ಕರ ನಿಂತು ದೇವರ ಮಹಿಮೆಯನ್ನು ಪಡಿಸುವಂತವ್ರು ನಾವು ಆಗಿರೋಣ ಪ್ರಿಯರೇ. ಅದೇ ರೀತಿಯಾಗಿ ಮತ್ತು ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂತವರಾಗಿರೋಣ. ಕೀರ್ತನೆಗಳು 37ನೇ ಕೀರ್ತನೆ 28ನೇ ವಾಕ್ಯವನ್ನು ಓದಿ. ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ಕೈ ಬಿಡುವವನಲ್ಲ. ಅವರು ಸದಾ ಕಾಲವು ಸುರಕ್ಷಿತರಾಗಿರುವರು, ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂಡ ಹೇಳುವಂತ ವಿಷಯ, ಭಕ್ತನಿಗೆ ಆದಂತ ಕೀರ್ತನೆಗಾರನಿಗೆ, ಭಕ್ತನಾದಂತ ದಾವೀದನಿಗೆ ಹೇಳುವಂತ ವಿಷಯ ಅಲ್ಲಿ ನಾವು ಈಗಾಗಲೇ ಓದುತ್ತಾ ಬಂದೆವು. ಯೆಹೋವನೇನಂತೆ ನ್ಯಾಯವನ್ನೇ ಮೆಚ್ಚುವಂತವನಾಗಿದ್ದಾನೆ, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ. ಅವರು ಸದಾ ಕಾಲವು ಸುರಕ್ಷಿತರಾಗಿರುವರು, ದುಷ್ಟರ ಸಂತತಿ ತೆಗೆದುಹಾಕಲ್ಪಡುವುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ದೇವರ ಭಕ್ತರಾಗಿದ್ದೇವೆ. ನಮ್ಮ ದೇವರು ಆತನು ನ್ಯಾಯವಂತನಾಗಿದ್ದಾನೆ, ನ್ಯಾಯವನ್ನು ಮೆಚ್ಚುವುದಕ್ಕಾಗಿದ್ದಾನೆ. ಮತ್ತು ಅಲ್ಲಿ ನಾವು ನೋಡ್ತಾ ಬರುವಂತ ವಿಷಯ, ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ. ದೇವರ ಸೇವಕರನ್ನು, ದೇವರ ಭಕ್ತರನ್ನು ಎಂದಿಗೂ ಆತನು ಕೈ ಬಿಡುವಂತವನು ಅಲ್ಲ ಎಂಬುವಂತ ವಿಷಯವನ್ನು ನಾವು ನೋಡ್ತಾ ಬರ್ತೇವೆ. ಕೀರ್ತನೆಗಾರನು ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾನೆ, 27ನೇ ಕೀರ್ತನೆಯಲ್ಲಿ 27ನೇ ಕೀರ್ತನೆ 10ನೇ ವಾಕ್ಯ ನೋಡ್ರಿ.
ತಂದೆ ತಾಯಿಗಳು ನನ್ನನ್ನು ಹೊರಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡುತ್ತೇವೆ, ತಂದೆ ತಾಯಿಗಳು ನಮ್ಮನ್ನು ಇರುವವರೆಗೂ ಅವರು ಪ್ರೋತ್ಸಾಹ ಪಡಿಸ್ತಾರೆ, ನಮ್ಮನ್ನು ನಮಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡ್ತಾರೆ. ನಮ್ಮನ್ನು ಬಿಟ್ಟು ಅವರು ಒಂದು ವೇಳೆ ಮರಣ ಹೊಂದಬಹುದು, ಒಂದು ವೇಳೆ ಇರಬಹುದು. ಆದ್ರೂ ಒಂದು ವೇಳೆ ಅವರು ಮದುವೆ ಮಾಡಿ ಬಿಟ್ಟು ಮತ್ತು ಮಕ್ಕಳು ಅನ್ನು ಒಂದು ವೇಳೆ ಹೊರಗಡೆ ಕಳಿಸಬಹುದು. ತಂದೆ ತಾಯಿಗಳು ಕೈ ಬಿಟ್ಟರು, ತೊರೆದು ಬಿಟ್ರು, ಯೆಹೋವನಿದನಲ್ಲ, ನಮ್ಮ ದೇವರಿದನಲ್ಲ, ಸೃಷ್ಟಿಕರ್ತನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನು ಸೇರಿಸಿಕೊಳ್ತಾನೆ. ನಮ್ಮನ್ನು ಈ ಲೋಕದಲ್ಲಿ ನಮ್ಮ ಬಂಧು ಬಳಗದವರು ಕೈ ಬಿಟ್ಟಿರ್ಬೋದು, ನಮ್ಮ ಅಣ್ಣ ತಮ್ಮಂದರು ಕೈ ಬಿಟ್ಟಿದ್ದಾರೆ. ಆದ್ರೆ ನಮ್ಮನ್ನು ಯಾರು ಸೇರಿಸಿಕೊಂಡಿದ್ದಾರೆ? ನಾವು ಯಾವ ಗಣನೆಗೆ ಬಾರದವರು, ಅಲ್ಪರು, ಅಯೋಗ್ಯರಾದಂತ ನಮ್ಮನ್ನು ಯಾರು ಸೇರಿಸಿಕೊಂಡರು? ಎಲ್ಲರೂ ಕೈ ಬಿಟ್ರು, ಯಾರು ನಮ್ಮನ್ನು ಸೇರದೆ ಹೋದ್ರು. ಯೆಹೋವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೇರಿಸಿಕೊಂಡಿದ್ದಾನೆ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಹೇಳಲ್ವಾ? ಇಂಥ ಬಲಪಡಿಸುವಂತ ವಾಕ್ಯ. ನಮ್ಮನ್ನು ಯಾರು ಕೈ ಬಿಟ್ರು? ನಮ್ಮನ್ನು ಕೈ ಬಿಡದ ಇರುವಂತ ಒಬ್ಬ ದೇವರಿದ್ದಾನೆ ಪ್ರಿಯರೇ. ಆತನೇ ನಮ್ಮ ಸೃಷ್ಟಿಕರ್ತನಾದ ಏಸಪ್ಪ. ಅದಕ್ಕಾಗಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರೋಣ. ಮತ್ತು ನೋಡ್ರಿ, 94ನೇ ಕೀರ್ತನೆ ಭಾಗದಲ್ಲಿ ಕೂಡ ಭಕ್ತನಿಗೆ ಹೇಳುವಂತ ವಿಷಯವನ್ನು ನಾವು ನೋಡ್ತೇವೆ. 94ನೇ ಕೀರ್ತನೆ 14ನೇ ವಾಕ್ಯದಲ್ಲಿ ಕೂಡ ಹೇಳುವಂತ ವಿಷಯ, ಯೆಹೋವನು ತನ್ನ ಜನರನ್ನು ಓದಿ ಬ್ರದರ್. ಯೆಹೋವನು ತನ್ನ ಜನರನ್ನು ಬೇಡವೆಂದು ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂಡ ನಾವು ನೋಡ್ತಾ ಬಂದಂತ ವಿಷಯ, ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿ ಬಿಡುವುದಿಲ್ಲ. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಯೇಸು ಕ್ರಿಸ್ತನು ಹೇಳಿದಂತ ಮಾತು. ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರಿತಾನೆ ಹೊರತು ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಇಲ್ಲಿ ಭಕ್ತಗಾರನಿಗೆ ಹೇಳ್ತಾ ಇದ್ದೇನೆ. ಮತ್ತು ತಳ್ಳಿ ಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ. ಯಾರು ತನ್ನ ಸ್ವಾಸ್ಥ್ಯ? ನಮಗೆ ನಾವು ಆತನ ಸ್ವಾಸ್ಥ್ಯ. ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಡಿಗೆ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಪಡಿಸುವವರಾಗುವಂತೆ ದೇವರಾದುಕೊಂಡ ಜನರು ಮತ್ತು ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನರು, ದೇವರ ಸ್ವಕೀಯ ಪ್ರಜೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಎಂದು ಕೈ ಬಿಡೋದಿಲ್ಲ. ನಮಗೆ ಒಂದು ಕೊಟ್ಟಂತ ಬಿರುದು, ಅದು ಎಷ್ಟು ಈ ಭೂಮಿ ಮೇಲೆ ಅತಿ ಉನ್ನತವಾದಂತ ಬಿರುದು. ಅದು ಯಾರಿಗೂ ಕೊಡಲ್ಪಟ್ಟಿಲ್ಲ ಪ್ರಿಯರೇ, ನಮಗೆ ಮಾತ್ರ ಕೊಡಲ್ಪಟ್ಟಿದೆ. ಅದಕ್ಕಾಗಿ ದೇವರನ್ನು ನಾವು ದೃಷ್ಟಿಸುವಂತವರಾಗಿರೋಣ. ದೇವರನ್ನು ನಾವು ಆತನು ನಮ್ಮ ಸಂಗಡ ಇದ್ದಾನೆ, ನಾವು ಯಾಕೆ ಕಳವಳ ಪಡಬೇಕು? ಯೇಸುಸ್ವಾಮಿ ಹೇಳ್ತಾನೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆ ಮನೆಯಲ್ಲಿ ಬಿಡಾರಗಳಿವೆ, ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿರ್ಲಿಲ್ಲ. ನಾನು ಹೋಗುತ್ತೇನೆ, ನಿಮಗೋಸ್ಕರ ಬಿಡಾರಗಳನ್ನ ಸಿದ್ಧ ಮಾಡಿ ತಿರುಗಿ ಬರ್ತೇನೆ. ಯಾಕಂದ್ರೆ ನಾನು ಇರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ? ಅದಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಂಡವರಾಗಿ ದೇವರ ಸೇವೆಯನ್ನು ನಿಜವಾಗ್ಲಿ ನಾವು ಮಾಡುವಾಗ ದೇವರು ನಮಗೆ ಪ್ರತಿಫಲವನ್ನು ಕೊಡುವಂತವನಾಗಿದ್ದಾನೆ. ಆತ್ಮಗಳನ್ನು ದೇವರು ಒದಗಿಸಿಕೊಡ್ತಾ ಇರುವಂತವನಾಗಿದ್ದಾನೆ. ನಾವು ಅದಕ್ಕೋಸ್ಕರ ದೇವರ ಸೇವೆಯಲ್ಲಿ ನಾವು ನಿರಂತರವಾಗಿ ನಿಲ್ಲುವಂತವರಾಗಬೇಕು ಪ್ರಿಯರೇ. ಕೊನೆಯದಾಗಿ ನಾವು ಒಂದು ವಾಕ್ಯವನ್ನು ಓದಿ ಈ ಕೂಟವನ್ನು ಮುಗಿಸುವಂತವರಾಗಿರೋಣ. ಯೆಶಾಯನ ಗ್ರಂಥವು ನಾವು ಬರೋಣ. ಯೆಶಾಯನು ಬರೆದ ಗ್ರಂಥ, ಯೆಶಾಯನ ಪುಸ್ತಕ, ಹಳೆ ಒಡಂಬಡಿಕೆ
46ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದು. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊತ್ತನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ನಿಮ್ಮ ಮುಪ್ಪಿನ ತನಕ, ನಮ್ಮ ಮುಪ್ಪಿನ ಜೀವಿತದಲ್ಲಿ ನಮ್ಮ ಮುಪ್ಪಿನ ತನಕ ಆಧಾರರು ನಮ್ಮ ತಂದೆ ತಾಯಿಗಳು ಇರುವುದಿಲ್ಲ. ಒಂದು ವೇಳೆ ತಂದೆ ತಾಯಿ ಇದ್ರು ಮಕ್ಕಳು ಸಾಯ್ತಾರೆ, ಮತ್ತೆ ತಂದೆ ತಾಯಿಗಳು ಒಂದು ವೇಳೆ ಇಲ್ಲದೆ ಎಷ್ಟೋ ಜನ ಮಕ್ಕಳುಗಳು ಇದ್ದಾರೆ. ಆದ್ರೆ ಒಂದು ವೇಳೆ ಮುಪ್ಪಿನ ತನಕ ಆಧಾರ ತಂದೆ ತಾಯಿಗಳು, ಬಂಧು ಬಳಗದವರು, ಅಣ್ಣ ತಮ್ಮಂದ್ರು ಯಾರು ಆಗೋದಿಲ್ಲ. ನಮ್ಮ ಇಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರನೆಂಬುದಾಗ ನಿಮ್ಮನ್ನು ಹೊತ್ತು ಸಹಿಸಿಕೊಳ್ತೇನೆ. ನಾನೇ ಉಂಟು ಮಾಡಿದ್ದೇನೆ, ನಾನು ಹೊರುವೆನು. ಹೌದು, ನಾನು ನಿಮ್ಮನ್ನು ಹೊತ್ತು ನಿರ್ವಹಿಸುವೆನು. ನನ್ನನ್ನು ಯಾರಿಗೆ ಸರಿಕಟ್ಟು ಹೋಲಿಸ್ತೀರಿ? ದೇವರೆಂತ ವಾಕ್ಯಗಳನ್ನು ನಮಗೆ ಈ ದಿನ ಅನುಗ್ರಹಿಸಿದ್ದಾನೆ ಪ್ರೇರೆ. ಅದಕ್ಕಾಗಿ ಓದಿದಂತ ಕೇಳಿದಂತ ಈ ವಾಕ್ಯ ಭಾಗಗಳನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತೆ ನಾವು ನಮ್ಮ ಗಮನವನ್ನು ಇಬ್ರಿಯ ಗ್ರಂಥಕ್ಕೆ ನಮ್ಮ ಗಮನವನ್ನು ತೆಗೆದುಕೊಂಡು ಬರೋಣ. ಅನೇಕ ವಾಕ್ಯಗಳಿಂದ ದೇವರು ನಮ್ಮನ್ನು ಬಲಪಡಿಸಿದ್ದಾನೆ. ಮತ್ತು ಈ ಒಂದು ವಾಕ್ಯವನ್ನು ಓದಿ ಈ ಒಂದು ಕೂಟವನ್ನು ನಾವು ಮುಗಿಸುವಂತವರಾಗಿರೋಣ. ಇಬ್ರಿಯ ಬರೆದ ಗ್ರಂಥ 13:5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದ್ರವ್ಯ ಆಶೆ ಇಲ್ಲದವರಾಗಿರಿ, ನಿಮ್ಮ ಇರುವವುಗಳಲ್ಲಿ ತೃಪ್ತರಾಗಿರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ದೇವರು ತಾನೇ ಹೇಳಿರುವಾಗ ನಮ್ಮ ದೇವರ ಮಾತನ್ನು ನಾವು ಕೇಳಿ ಆತನಿಗೆ ವಿಧೇಯರಾಗಿ ಆತನ ಅನುಸರಿಸುವಂತವರಾಗುವಂತೆ ದೇವರು ನಮಗೆ ಈ ವಾಕ್ಯ ಭಾಗದಿಂದ ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ.